ಪ್ರಿಯ ವೀಕ್ಷಕರೇ, ನಿಮ್ಮ ಫೇವರೇಟ್ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಯಲ್ಲಿದ್ದಾರೆ ಹರೀಶ್ ಆರ್ ಅವರು. ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಗುರು, ಹಲವು ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಎಜುಕೇಷನ್ ಸೆಕ್ಟರ್, ಮೀಡಿಯಾ, ಕಾರ್ಪೊರೇಟ್ಸ್, ಸ್ಪಿರಿಚುವಲ್ ಸೆಕ್ಟರ್, ಹಲವು ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ ಅಂದರೆ CEO, ಅಡ್ಜುಡಿಕೇಟರ್, ಚೇರ್ಮನ್, ವೈಸ್ ಚೇರ್ಮನ್, ಈ ಥರ ವಾಸ್ಟ್ ಎಕ್ಸ್ಪೀರಿಯನ್ಸ್. ಅವ್ರ ಸ್ಪೆಷಾಲಿಟಿ ಏನಂದರೆ, ಅವ್ರು ಯಾವುದೇ ಫೀಲ್ಡ್ಗೆ ಹೋದರೂ ಅಲ್ಲಿ ಅವ್ರದ್ದೇ ಆದಂಥ ಒಂದು ಚಾಪನ್ನು ಹಾಕಿ ಬರೋದು ಅವರ ಒಂದು ವಾಡಿಕೆ. ಇದನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು, ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ರಾಜಋಷಿ, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್, ಹೀಗೆ ಹಲವಾರು ಪ್ರಶಸ್ತಿಗಳು. ಹರೀಶ್ ಸರ್, ನಮ್ಮ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಎಲ್ಲ ಇಷ್ಟ ವೀಕ್ಷಕರಿಗೆ. ಹರೀಶ್ ಸರ್, ನಮ್ಮ ಯುವರ್ ಚಾಯ್ಸ್ ಅಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಟಾಪಿಕ್ಸ್ ತಗೊಂತಾ ಇರ್ತೀವಿ. ಈಚ್ ವೀಕ್ ಒಂಥರ ನ್ಯೂ. ಸೊ ಇವತ್ತು ಓವರ್ ಆಲ್ ಹೆಲ್ತ್ ನ ಹೆಂಗ್ ಚೆನ್ನಾಗಿ ಇಟ್ಕೊಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಾವೇನಾದ್ರು ಹೇಳ್ಬೋದಾ? ಇವತ್ತು ಈ ಸಬ್ಜೆಕ್ಟ್ ತೊಗೊಂಡಿದ್ದೆ ಸಂತೋಷ. ಏನಕ್ಕೆ ಅಂದರೆ, ನಾನು ನೋಡ್ತಾ ಇದ್ದೀನಿ ತುಂಬ ಜನಕ್ಕೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಸುಮಾರು ಕಾಯಿಲೆಗಳು ಬರ್ತಾ ಇದೆ. ಆಮೇಲೆ ಹಾರ್ಟ್ ಅಟ್ಯಾಕ್ಗಳು ನೀವು ನೋಡ್ತಿದ್ದೀರ ಟಿ ವಿಲಿ. ಏನಕ್ಕೆ ಇಷ್ಟೊಂದು ಕಾಯಿಲೆಗಳು, ಹೌ ಟು ಓವರ್ಕಮ್ ಇಟ್ ಅನ್ನೋದಕ್ಕೆ ಸಿಂಪಲ್ ರೆಮಿಡಿ ಕೊಡ್ತೀನಿ. ನಮ್ಮಲ್ಲೇ ಎಲ್ಲ ಇದೆ. ಓನ್ಲಿ ಪ್ರಾಬ್ಲಮ್ ಈಸ್ ನಾವು ಇದನ್ನು ತುಂಬ ನಮಗಿದೆ ಅಂತ ತಿಳ್ಕೊಂಬಿಟ್ಟಿದ್ದೆ. ಅಂದರೆ ನಮ್ಮ ಹೈಲಿ ಲಿಮಿಟೆಡು ಸೈಂಟಿಫಿಕಲಿ ಪ್ರೂವನ್ ನಾಲೆಡ್ಜು ಇದೆ ಅಂತ ತಿಳ್ಕೊಂಡಿರೋದು ತಪ್ಪು. ನಾವು ಇದುವರೆಗೆ ಏನೇನು ಕಂಡುಹಿಡಿದಿದ್ದೀವಿ, ಇಟ್ ಈಸ್ ನಾಟ್ ಇವನ್ 1%. 99% ಎಷ್ಟೊಂದಿದೆ ಇನ್ನೂ ಕಂಡುಹಿಡಿದೇ ಇರೋವಂಥದ್ದು. ಸೊ ಇವತ್ತು ಸೈಂಟಿಫಿಕ್ ಬೇಸ್ಡು ಅಟ್ ದಿ ಸೇಮ್ ಟೈಮು ಏನ್ಷಿಯಂಟ್ ಟ್ರೆಡಿಷನ್ ನಿಮ್ಮ ಹತ್ರ ಇವತ್ತು ಡಿಸ್ಕ್ಲೋಸ್ ಮಾಡ್ತೀನಿ, ವೇರ್ ವಿ ಕ್ಯಾನ್ ಬಿ ವೆರಿ ವೆರಿ ಹೆಲ್ತಿ. ನಮ್ಮಲ್ಲಿ ಹಿಂದೆ ಏನೇ ಕಾಯಿಲೆ ಬಂದ್ರೂ ಇಂತಿಂಥ ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ನಮ್ಮ ಋಷಿ ಮುನಿಗಳು ಹಿರಿಯರು ಹೇಳೋರು. ಅಲ್ಲಿ ಹೋಗಿ ಅಲ್ಲಿ ವಾಸ ಇದ್ದು ಬಂದಿದ್ದ ಕೂಡಲೇ ಕಾಯಿಲೆಗಳು ವಾಸಿ ಆಗೋದು. ನಂತರ ಏನಾಯಿತು, ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದ ಮೇಲೆ ಆ ಕಲ್ಚರ್ ಹೋಗ್ತಾ ಹೋಯಿತು. ಎಸ್ಪೆಷಲಿ ಬ್ರಿಟಿಷರ್ಸ್ ಬಂದ ಮೇಲೆ ಮೂಢನಂಬಿಕೆ ಅಂತ ಆಗೋಗ್ಬಿಡ್ತು, ಟೋಟಲಿ ಕೊಲ್ಯಾಪ್ಸ್ ಆಯಿತು. ಈ ಒಂದು ಬ್ರಿಟಿಷರು ಹೊರಗಡೆ ಹೋಗಿದ್ರು ಕೂಡ ಇವತ್ತು ನಮ್ಮ ದೇಶದಿಂದ ರೂಲ್ ಮಾಡ್ತಿರೋದು ಬ್ರಿಟಿಷರ್ಸ್ ಮೈಂಡ್ ಸೆಟ್ಟು. ಅವ್ರು ಏನು ಬಿಟ್ಟು ಹೋಗಿದ್ದಾರೋ ಅದೇ ಕಲ್ಚರ್ ರೂಲ್ ಆಗ್ತಿರೋದು. ನಮ್ಮ ಕಲ್ಚರ್ ಟೋಟಲಿ ಹೋಗ್ಬಿಟ್ಟಿದೆ. ಹೌ ಟು ಓವರ್ಕಮ್ ಇಟ್ ಅನ್ನೋದಕ್ಕೆ ಇವತ್ತು ಹೇಳ್ತೀನಿ. ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ ನೋಡಿ, ಥಿಂಕ್ ಮಾಡಿ, ದೆನ್ ಅಪ್ಲೈ ಇಟ್. ನೀವು ಏನೇ ಕಾಯಿಲೆ ಇರಲಿ ಇಲ್ಲದೆ ಇರಲಿ, ಸೈಂಟಿಫಿಕಲಿ ಪ್ರೂವ್ ಆಗಿರೋ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತೀನಿ. ನಾನು ಡಾಕ್ಟರ್ ಮಸರೋ ಇಮೋಟಸ್ ಅಂತ ಒಬ್ಬ ಜಪಾನೀಸ್ ಸೈಂಟಿಸ್ಟು ಅದ್ಭುತವಾದಂಥ ಡಿಸ್ಕವರಿ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ನೀರನ್ನು ತೊಗೊಂಡ್ರು, ನೀರಿನ ಬಾಟ್ಲು. ಆ ನೀರಿನ ಬಾಟ್ಲಲ್ಲಿ ಅದನ್ನ ಇಟ್ಕೊಂಡು ಪಾಸಿಟಿವ್ ಥಾಟ್ಸ್ ಅಂದರೆ ಸಕಾರಾತ್ಮಕವಾದ ಚಿಂತನೆಯನ್ನು ಕಂಟಿನ್ಯೂಸ್ ಆಗಿ ಭಾವನಾತ್ಮಕವಾಗಿ ಅದ್ರ ಜೊತೆ ಶೇರ್ ಮಾಡಿದ್ರು. ಶೇರ್ ಮಾಡಾದ್ಮೇಲೆ ಅದನ್ನು ಕ್ರಿಸ್ಟಲ್ ಐಸ್ ಇದರಲ್ಲಿ ಇಟ್ಬಿಟ್ಟು ಫ್ರಿಡ್ಜಲ್ಲಿ, ನಂತರ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಪಾಸಿಟಿವ್ ಥಿಂಕ್ ಮಾಡಿರೋದು ಈ ನಮ್ಮ ಚಕ್ರಗಳು ಬರುತ್ತಲ್ಲ, ಆ ಥರ ಡಿಫ್ರೆಂಟು ಚಕ್ರ ಎನರ್ಜಿ ಚಾನಲ್ ಆಗಿ ಫಾರಮ್ ಆಗಿತ್ತು. ಇನ್ನೊಂದು ಬಾಟ್ಲು ತೊಗೊಂಡ್ರು, ಅದರಲ್ಲಿ ಏನು ಮಾಡಿದ್ರು, ನೆಗೆಟಿವ್ ಥಾಟ್ಸ್ ಹಾಕಿದ್ರು. ಅಂದರೆ ನಕಾರಾತ್ಮಕವಾದ ಚಿಂತನೆಯನ್ನು, ಇಮೋಷನ್ನ, ಅದನ್ನು ಅವರು ಕಂಟಿನ್ಯೂಸ್ ಹೇಳಿ ಆ ನೀರನ್ನು ಮತ್ತೆ ಫ್ರಿಡ್ಜಲ್ಲಿಟ್ಟೆ. ನಂತರ ಅದು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಹೈಲಿ ಡಿಸ್ಟರ್ಬ್ಡ್ ಆಗಿತ್ತು ಮತ್ತು ಬ್ಲ್ಯಾಕಿಶ್ ಯೆಲ್ಲೋಯಿಶ್ ಆಗಿಬಿಟ್ಟಿತ್ತು. ಸೊ ದೆನ್ ಅವರು ಸ್ಟಡಿ ಮಾಡಿ ಗೊತ್ತಾಯಿತು, ಸಕಾರಾತ್ಮಕ ಪಾಸಿಟಿವ್ ಥಿಂಕಿಂಗ್ ಮಾಡಿದಾಗ ನೀರಿದೆ ನೋಡಿ, ಅದು ತೀರ್ಥ ಆಗಿ ಕನ್ವರ್ಟ್ ಆಗುತ್ತೆ, ಅಮೃತ ಆಗುತ್ತೆ. ಅದೇ ನಕಾರಾತ್ಮಕ ನೆಗೆಟಿವ್ ಥಿಂಕ್ ಮಾಡಿದಾಗ ಆ ನೀರು ವಿಷ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಈ ಎಕ್ಸ್ಪೆರಿಮೆಂಟು ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು. ನಮ್ಮ ಶರೀರದಲ್ಲಿ 70% ನೀರಿದೆ. 30 ನಾವು ಏನು ಚಿಂತನೆ ಮಾಡ್ತಿರ್ತೀವಿ, ಇದು ಒಂದು ಪಾರ್ಟು. ಸೆಕೆಂಡ್ ಪಾರ್ಟು, ನೀರು ಕುಡಿಯುವಾಗ ಟೆಕ್ನಿಕ್ ಹೇಳ್ತೀನಿ ನೋಡಿ. ನಿಮ್ಗೆ ಏನೇ ಕಾಯಿಲೆ ಇದ್ರೂ ಕೂಡ, ಮೆಡಿಕಲ್ ಏನು ತೊಗೊಳ್ತಾರೋ ತೊಗೊಳ್ಳಿ, ಬಟ್ ಏನೇ ಕಾಯಿಲೆ ಇದ್ರೂ ಕೂಡ ನೀರು ಕುಡಿಯುವಾಗ ನೀರನ್ನು ಕುಡಿದು ಬಾಯಿ ಒಳಗೆ ಇಟ್ಕೊಂಡು ನಿಮ್ಮ ಇಷ್ಟ ದೇವರು
ಇಷ್ಟ ಮಂತ್ರವನ್ನು ಜಪಿಸಬೇಕು. ಭಾವನಾತ್ಮಕವಾಗಿ ಫೀಲಿಂಗ್ ಇರಬೇಕು. ಆ ಫೀಲಿಂಗ್ ಹೆಂಗಿರಬೇಕು ಅಂದರೆ, ಆ ದೇವ್ರ ಮೇಲೆ ಎಷ್ಟು ನಂಬಿಕೆ ಇರಬೇಕು ಅಂದರೆ, ಈ ಮಂತ್ರವನ್ನು ಜಪ ಮಾಡಿ ನಾನು ತಗೊಂಡಿದ್ದ ಕೂಡಲೇ ಶರೀರದಲ್ಲಿ ಏನೇನು ಸಮಸ್ಯೆಗಳಿದೆ ನ್ಯಾಚುರಲಾಗಿ ರೆಕ್ಟಿಫೈ ಆಗುತ್ತೆ. ವಿತ್ ದ ಪವರ್ ಆಫ್ ಬಿಲೀಫ್, ಪವರ್ ಆಫ್ ಫೇತ್, ಮಂತ್ರ ವೈಬ್ರೇಷನು, ವಾಟರ್ ಥೆರಪಿ ಅದು ಮಾಡಿ ನೋಡಿ, ಶಾಕಿಂಗ್ ರಿಸಲ್ಟ್ ಬರುತ್ತೆ. ಅದ್ಭುತವಾದಂಥ ನಿಮ್ಮ ಬಾಡಿಲಿ ಚೇಂಜಸ್ಸು, ಎನರ್ಜಿ ಮಿರಾಕಲ್ ಆಗಿ ನಿಮ್ಗೆ ಏನೇ ಕಾಯಿಲೆಗಳಿದ್ದರೂ ರಿವರ್ಸ್ ಆಗಿಬಿಡುತ್ತೆ. ಏನು ಅಂದರೆ ಇದು ಸೈಂಟಿಫಿಕ್ಕಾಗಿ ಹೋದರೆ ಈ ಮೆಥಡು. ಬಟ್ ಹಿಂದೆ ನಮ್ಮಲ್ಲಿ ತೀರ್ಥಕ್ಷೇತ್ರ ಯಾಕೆ ಕಲಿಸಿದ್ರು ಅಂದರೆ, ಇವೆಲ್ಲ ನಮ್ಮ ಋಷಿ ಮುನಿಗಳು ಗೊತ್ತಿತ್ತು, ಅವರು ಸೈಂಟಿಸ್ಟ್ಗಳೇ. ಅಲ್ಲಿ ಹೋದಾಗ ಆ ನೀರಿತ್ತಲ್ಲ, ಒಂದು ಮನುಷ್ಯ ಪಾಸಿಟಿವ್ ಥಿಂಕ್ ಮಾಡಿದ ಕೂಡಲೇ ನೀರನ್ನ ವಿಷಾನೂ ಮಾಡ್ತಾನೆ, ಅಮೃತ ಮಾಡ್ತಾನೆ. ಅಂದರೆ ಅಲ್ಲಿ ತೀರ್ಥಕ್ಷೇತ್ರದಲ್ಲಿ ಋಷಿ ಮುನಿಗಳು ತಪಸ್ ಮಾಡಿರುವಂಥ ಜಾಗ, ದೈವಿ ಶಕ್ತಿ ಇರುವಂಥ ಜಾಗ, ಅದ್ರ ಜೊತೆಲಿ ಮಂತ್ರಶಕ್ತಿಗಳು, ದೀಪ, ಗಂಟೆನಾದ ಇವೆಲ್ಲ ಇದ್ದಾಗ ಎಂಥ ಪವರ್ಫುಲ್ ಆಗುತ್ತೆ ಅಂದರೆ, ನೀವು ಅಬ್ಸರ್ವ್ ಮಾಡಿ, ಒಳ್ಳೆ ನೀರು ಮಿನರಲ್ ವಾಟರ್ ಕುಡೀರಿ ಅಥವಾ ತೀರ್ಥನೂ ಕುಡಿದು ನೋಡಿ. ತೀರ್ಥ ಕುಡಿದಿದ್ದ ಕೂಡಲೇ ಒಂಥರ ಏನೋ ನಮಗೊಂಥರ ಫೀಲ್ ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಎನರ್ಜೈಸ್ಡ್ ವಾಟರ್. ಸೊ ಈ ನೀರಿನ ಟೆಕ್ನಿಕ್ನ ನೀವು ಮಾಡಿ ಸುಮಾರು ಕಾಯಿಲೆಗಳು ರಿವರ್ಸ್ ಆಗುತ್ತೆ, ವಾಸಿ ಆಗುತ್ತೆ. ಅಂದ್ಬಿಟ್ಟು ಕಾಯಿಲೆ ಇದ್ದವರೇ ಮಾಡಬೇಕು ಅಂತಲ್ಲ, ಕಾಯಿಲೆ ಬರಬಾರ್ದ ಅವರು ಕೂಡ ಈ ನೀರನ್ನು ಈ ಥರ ಎಲಿ ಟೆಕ್ನಿಕ್ ಮಾಡಿ ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ತುಂಬ ಚೆನ್ನಾಗಿತ್ತು ಸರ್. ತಾವು ಇದನ್ನು ಎಷ್ಟು ದಿವಸ ಮಾಡಬೇಕು ಸರ್ ನಾವು? ಈಗ ಇದು ಚೆನ್ನಾಗಿ ಹೇಳಿದ್ರೆ, ಎಷ್ಟು ದಿನ ಮಾಡ್ಬೇಕಂದ್ರೆ, ಎಷ್ಟು ದಿನ ನೀರು ಕುಡಿತೀವಿ ನಾವು? ಡೈಲಿ ಕುಡಿತೀವಿ. ಕೊನೆ ಉಸಿರು ತನಕ ನೀರು ಕುಡಿತೀವಲ್ಲ, ನೀರು ಕುಡಿಯುವಾಗ ನೋಡಿ, ಮಿರಾಕಲು, ಬಿಲೀಫು, ಫೇತ್ ಇಟ್ಕೊಂಡು ಫೀಲಿಂಗಿಂದ ಮಾಡಬೇಕು. ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ನೀವು ಅದನ್ನು ಬಿಟ್ಟು ಮಾಡಿ ಹೋಗ್ರಿ. ಕುಡಿಯುವಾಗ ನೀವು ಜಪ ಮಾಡೋದ್ರಲ್ಲಿ ಏನು ಸಮಸ್ಯೆ? ಸಕಾರಾತ್ಮಕ ಥಿಂಕ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದು. ಥಿಂಕ್ ಮಾಡಿ ಕುಡೀರಿ. ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಅಂದ್ಬಿಟ್ಟು ನೀವು ಕುಡಿದ್ಬಿಡಿ. ಸಿ ದ ಬ್ಯೂಟಿ. ಇದು ಬೆಳಗ್ಗೆ ಎದ್ದಿದ್ಕೊಳ್ಳೆ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಎನಿ ಟೈಮ್ ನೀರು ಕುಡಿಯುವಾಗ ಮಾಡಿ. ಆವಾಗ ಫೋರ್ಸಿಬಲಿ ನೀವು ಜಪ ಮಾಡ್ದಂಗೆ ಆಯ್ತಾ, ಫೋರ್ಸಿಬಲಿ ಧ್ಯಾನ ಮಾಡಿದ್ರೆ, ಫೋರ್ಸಿಬಲಿ ಪ್ರೇಯರ್ ಮಾಡಿದ್ರೆ ಬಾಡಿಗೆಲ್ಲ ಒಳ್ಳೆ ಎಫೆಕ್ಟ್. ಆಮೇಲೆ ಇದು ಬರೀ ನೀರು ಕುಡಿಯುವಾಗಲೇ ಅಲ್ಲ, ಯಾವಾಗಲೂ ನೀವು ಸಕಾರಾತ್ಮಕವಾಗಿ ಜಪದಲ್ಲೇ ನೀವು ಇದ್ದಿದ್ದ ಕೂಡಲೇ ನಿಮ್ಮ ಶರೀರದಲ್ಲಿ ಇರುವಂಥ 70% ನೀರು ಭಾರಿ ಪವರ್ಫುಲ್ ಆಗುತ್ತೆ, ಎನರ್ಜೆಟಿಕ್ ಆಗುತ್ತೆ. ಇಂಪಾಸಿಬಲ್ ಅನ್ನೋದೇನಿಲ್ಲ. ನೋಡಿ, ನಮ್ಮಲ್ಲಿ ಹುಟ್ಟಾದಾಗಲೂ ಕೂಡ, ಸಾವಿನ ಟೈಮಲ್ಲೂ ಕೂಡ ಪುರೋಹಿತರು ಬಂದಾಗ ನೀರೇ ಇಂಪಾರ್ಟೆಂಟು. ನೀರಿಲ್ಲ ಅಂದರೆ ನಮ್ಮಲ್ಲಿ ಶಾಸ್ತ್ರನೇ ಆಗಲ್ಲ. ಯಾಕಿದು ಅಂದರೆ, ನೀರಲ್ಲಿ ಪವಿತ್ರ ಮಾಡೋದು. ಇವಾಗ ಒಂದು ಸಾವಾಯಿತು, ಸಾವು ಹೋಗ್ಬಿಟ್ಟು ಬಂದಿದ್ದ ಕೂಡಲೇ ನಾವು ಸ್ನಾನ ಮಾಡ್ತೇವೆ, ನೀರು ಚುಮ್ಕಿಸ್ಕೊಳ್ತೀವಿ. ಅಂದರೆ ಹಂಗಂದಿದ್ದ ಶುದ್ಧರಾಗ್ಬಿಡ್ತೀವಿ ಅಂತ. ಎಂಥ ಅದ್ಭುತವಾದಂಥ ಸೈನ್ಸು ಅಂದರೆ, ಹಿಂದೆ ನೀವು ಫಿಲಮ್ಸ್ಗಳು ನೋಡಿದ್ದೀರ, ಋಷಿ ಮುನಿಗಳು ಏನಾರು ತಪಸ್ಸಿಂದ ಏನಾರು ಕ್ರಿಯೇಟ್ ಮಾಡ್ಬೇಕಂದ್ರೆ ನೀರು ಹಾಕಬೇಕು, ಅಥವಾ ಶಾಪ ಕೊಡ್ಬೇಕಂದ್ರೆ ನೀರು ಹಾಕಬೇಕು. ನಾವು ಎಲ್ಲರೂ ಪ್ರತಿಯೊಬ್ಬರು ತಾಯಿ ಗರ್ಭದಲ್ಲಿ ಎಲ್ಲಿರ್ತೀವಿ? ನೀರೊಳಗಡೆ ಇರ್ತೀವಿ. ವಿಷ್ಣುವಿನ ಮೊದಲನೇ ಅವತಾರ ನೀರಿಂದನೇ ಶುರುವಾಗಿದ್ದು. ಪ್ರತಿಯೊಂದು ಕ್ರಿಯೇಷನು ವಾಟರ್ ವಿಲ್ ಪ್ಲೇ ಮೇಜರ್ ರೋಲ್. ಶರೀರದಲ್ಲಿ 70%, ಭೂಮಿಲಿ 70% ನೀರೇ ಇರೋದು. ಸೊ ನಮ್ಮಲ್ಲಿ ಏನೇ ಒಂದು ಡಿಸ್ಕವರಿ ಆದರೆ, ಯಾರೇ ಸೈಂಟಿಸ್ಟ್ ಇರ್ಬೋದು ಅಥವಾ ಯಾವುದೇ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಇಂಟೆಲೆಕ್ಚುಯಲ್ ಮೈಂಡ್ಸು, ಅವ್ರು ಎಲ್ಲರೂ ಸ್ನಾನದ ಟೈಮ್ಲಿ ಅವ್ರಿಗೆ ಗೊತ್ತಿಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಇತಿಹಾಸದಲ್ಲಿ ಸ್ನಾನದ ಟೈಮ್ಲೇ ತಲೆಯಲ್ಲಿ ಫ್ಲ್ಯಾಶ್ ಆಗೋದು. ಅದಕ್ಕೋಸ್ಕರ ಹಿಂದೆ ಇವತ್ತು ಕೂಡ ನಮ್ಮ ಈ ಯೋಗಿಗಳು ಮತ್ತು ಸಾಧು ಸಂತರುಗಳು 3 ಹೊತ್ತು ಸ್ನಾನ ಮಾಡ್ತಾರೆ. ಯಾಕೆ ಸ್ನಾನ ಮಾಡೋದು ಅಂದರೆ, ದ ಮೂಮೆಂಟ್ ಸ್ನಾನ ಮಾಡಿದ ಕೂಡಲೇ ತಲೆ ಮೇಲಿಂದ ನೆಗೆಟಿವಿಟಿ ಹೊಂಟೋಗುತ್ತೆ, ಪಾಸಿಟಿವಿಟಿ ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ಸ್ನಾನ ಮಾಡೋ ಗಂಗೆ ಚಮನಿ ಚೈವ ಗೋದಾವರಿ ಸರಸ್ವತಿ ನರ್ಮದ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು. ಅಂದರೆ ಆ ಫೀಲ್ ಆಗಿದ ಕೂಡಲೇ ಎಲ್ಲ ನದಿಗಳ ಪಾವಿತ್ರತೆಯಿಂದ ನಾವು ಮಾಡಿದ ಕೂಡಲೇ ಪವಿತ್ರತೆ ಆಗಿಬಿಡುತ್ತೆ, ಶುದ್ಧಿ ಆಗೇ ಬಿಡುತ್ತೆ. ನೀರಿಗಿರೋಷ್ಟು ಶಕ್ತಿ ಪ್ರಾಯಶಃ ಏನರಲ್ಲೂ ಇಲ್ಲ.
ಸರ್, ಈಗ ನೀರ್ ಬಗ್ಗೆ ಹೇಳಿದ್ರಿ. ಒಂದು ನೀರನ್ನ ಹೆಂಗೆ ನಾವು ಎಷ್ಟು ಸಕಾರಾತ್ಮಕವಾಗಿ ಥಿಂಕ್ ಮಾಡಿ ಅದನ್ನ ಎನರ್ಜೈಸ್ ಮಾಡಿ ಮಾಡ್ಕೊಬೋದು ಅಂತ. ನೀರು ಬಿಟ್ಟು ಬೇರೆ ಯಾವ್ದ್ರಲ್ಲಾದ್ರೂ ಈ ತರ ಮಾಡ್ಬೋದಾ ಸರ್? ಸುಮಾರು ವಿಚಾರಗಳಿದೆ. ಇನ್ನೊಂದು ಟೆಕ್ನಿಕ್ ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಅಳವಡಿಸಿ. ಇದೇ ಡಾಕ್ಟರ್ ಮೊಸರೋ ಇಮೋಟೋಸು ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಪ್ರತಿಯೊಬ್ಬರು ದಯವಿಟ್ಟು ಮನೇಲಿ ನೀವೂ ಮಾಡಿ. 2 ಬಾಕ್ಸ್ ತೊಗೊಳ್ಳಿ, ಟ್ರಾನ್ಸ್ಪರೆಂಟ್ ಇರೋವಂಥ ಬಾಕ್ಸ್. ನಾವು ಜೀರಿಗೆ ಸಾಸಿವೆ ಹಾಕ್ತೀವಲ್ಲ ಆ ಥರ ಬಾಕ್ಸ್ ತೊಗೊಳ್ಳಿ. 2ರಲ್ಲೂ ಅಕ್ಕಿನ ಹಾಕ್ಬಿಡಿ, ಸೇಮ್ ಅಕ್ಕಿ ರೈಸ್ನ ಹಾಕ್ಬಿಟ್ಟು ಒಂದರಲ್ಲಿ ಸಕಾರಾತ್ಮಕ ಪಾಸಿಟಿವ್ ಅಂತ ಹಾಕಿ, ಇನ್ನೊಂದರಲ್ಲಿ ನಕಾರಾತ್ಮಕ ನೆಗೆಟಿವ್ ಅಂತ ಹಾಕಿ. ಪಾಸಿಟಿವ್ ಇರೋ ಕಡೆ ಇರೋದನ್ನ ಒಂದು ರೂಮಲ್ಲಿ ಇಡಿ, ನೆಗೆಟಿವ್ ಅಂತ ಹಾಕಿರೋದನ್ನ ಇನ್ನೊಂದು ರೂಮಲ್ಲಿ ಇಡಿ. ಯಾವಾಗ ನೀವು ನಿಜವಾಗ್ಲೂ ಪಾಸಿಟಿವ್ ಆಗಿರ್ತೀರ, ಆ ಚಿಂತನೆಯಲ್ಲಿರುತ್ತೆ, ಆ ವೈಬ್ಸ್ ಇರುತ್ತಲ್ಲ, ವೈಬ್ರೇಷನ್, ಆ ಟೈಮಲ್ಲಿ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಇರೋದನ್ನ ಡಬ್ಬಿನ ಇಟ್ಕೊಂಡು, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ, ಆನಂದವಾಗಿದ್ದೀನಿ, ಯಾಕೆಂದರೆ ಇವತ್ತು ಶನಿವಾರ, ನಾಳೆ ಭಾನುವಾರ ರಜಾ ಇದೆ, ನೆಮ್ಮದಿಯಾಗಿರ್ಬೋದು ಅಂದ್ಬಿಟ್ಟು ಅಕ್ಕಿನ ನೋಡಿ. ಅಕ್ಕಿನ ನೋಡ್ಬಿಟ್ಟು ಯಾವ ರೈತ ಬೆಳೆಸಿದನೋ ಅಕ್ಕಿ, ಅನ್ನಪೂರ್ಣೇಶ್ವರಿ ಅಂತೀವಿ, ನಂಗೆ ಭಾರಿ ಖುಷಿಯಾಗಿದ್ದೀನಿ ಇವತ್ತು ಅಂದ್ಬಿಟ್ಟು ಎಲ್ಲ ಫೀಲಿಂಗ್ಸ್ನ ಶೇರ್ ಮಾಡ್ಬಿಟ್ಟು ಇಟ್ಬಿಡಿ. ಇದೇ ಟೈಪ್ ಯಾವಾಗ ನೀವು ಮೂಡ್ ಅಪ್ಸೆಟ್ ಆಗಿರುತ್ತೆ ಆ ಟೈಮಲ್ಲಿ ರೂಮ್ಗೆ ಹೋಗಿ, ನಿಜ ನೀವು ಮೂಡ್ ಅಪ್ಸೆಟ್ ಆಗಿರಬೇಕು, ನಕಾರಾತ್ಮಕ ಇರುವಂಥದ್ದು ನೆಗೆಟಿವ್ ಇರೋದನ್ನ ಇಟ್ಕೊಂಡು ಅಕ್ಕಿನ ನೋಡಿ, ಈ ಅಕ್ಕಿನ ತಿಂದರೆ ಒಳ್ಳೇದಲ್ಲ, ಶುಗರ್ ಬರುತ್ತೆ, ಕೊಲೆಸ್ಟ್ರಾಲ್ ಬರುತ್ತೆ, ಆಮೇಲೆ ದಪ್ಪ ಆಗಿಬಿಡ್ತೀವಿ, ಯಾರು ರೈತ ಬೆಳೆಸ್ನೋ ಅಂದ್ಬಿಟ್ಟು ನಿಮ್ಗೆ ಏನೇನು ಕೆಟ್ಟ ಅನುಭವ, ಕೆಟ್ಟ ಮಾತುಗಳು ಬರುತ್ತೆ ಎಲ್ಲನೂ ಅಂದ್ಬಿಡಿ. ಇವತ್ತು ಭಾನುವಾರ ನೈಟು, ನಾಳೆ ಸೋಮವಾರ ಮತ್ತೆ ಆಫೀಸ್ಗೆ ಹೋಗ್ಬೇಕು, ಮತ್ತೆ ಡ್ಯೂಟಿ ಮಾಡಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ಬೈದ್ಬಿಟ್ಟು ಅದನ್ನ ಇಟ್ಬಿಡಿ. ಇದೇ ಟೈಪು ಯಾವಾಗ ನೀವು ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಇಟ್ಕೊಳ್ಳಿ, ನೆಗೆಟಿವ್ ಇದ್ದಾಗ ನೆಗೆಟಿವ್ ಇಟ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಒಂದು 21 ಡೇಸ್ ಅಂತ ತಗೊಳ್ಳಿ. ಏನು ರಿಸಲ್ಟ್ ಬರುತ್ತೆ ಅಂದರೆ, ಈ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದು ಒಳ್ಳೆ ಶೈನಿಂಗು, ನೀಟಾಗಿ ಅದ್ಭುತವಾಗಿರುತ್ತೆ ಅಕ್ಕಿ. ನೆಗೆಟಿವ್ ಆಗಿ ನೀವು ಏನು ಥಿಂಕ್ ಮಾಡಿಬಿಟ್ಟು ಟಚ್ ಮಾಡ್ತೀರ, ಎನರ್ಜಿ ಪಾಸ್ ಮಾಡ್ತಿದ್ರಲ್ಲ, ಅದು ಬೂಸ್ಟ್ ಹಿಡಿದ್ಬಿಟ್ಟಿರುತ್ತೆ, ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಅಕ್ಕಿನ ಹೊರಗಡೆ ಎಸಲೇಬೇಕು. ಈ ಪಾಸಿಟಿವ್ ಥಿಂಕ್ ಮಾಡಿರೋ ಅಕ್ಕಿನ ನೀವು ಚಿತ್ರಾನ್ನ ಮೊಸರನ್ನ ಮಾಡಿಬಿಟ್ಟಿರ್ತೀನಿ, ಅದ್ಭುತವಾದಂಥ ರುಚಿ ಇರುತ್ತೆ. ಈ ಎಕ್ಸ್ಪೆರಿಮೆಂಟು ಡಾಕ್ಟರ್ ಮೊಸರೋ ಇಮೋಟೋಸ್ ಮಾಡಿದಾಗ ಅವಾಗ ಸೈಂಟಿಫಿಕಲಿ ಗೊತ್ತಾಯಿತು, ನಾವುಗಳು ಒಂದು ಹೊರಗಡೆ ಇರುವಂಥ ವಸ್ತುನ ಎನರ್ಜಿ ಮುಖಾಂತರ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಬೋದು, ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ಈಗ ಸ್ವಲ್ಪ ನಾವು ಪ್ರಾಕ್ಟಿಕಲ್ ತೊಗೊಳ್ಳೋಣ. ಇವತ್ತೇನೋ ಕಂಡಿಡಿದ್ರು ಸೈಂಟಿಸ್ಟು ಎಲ್ಲರೂ ಅದ್ಭುತವಾದಂಥ ಡಿಸ್ಕವರಿ ಅಂತಿದ್ದಾರೆ. ಹಿಂದೆ ನಮ್ಮ ಋಷಿ ಮುನಿಗಳು, ಇವತ್ತು ಕೂಡ ನೀವು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋದರೆ ದೇವ್ರು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರಸಾದ ಸ್ವೀಕರಿಸಲೇಬೇಕು. ದೇವಸ್ಥಾನ ಹೋದಾಗ ದಯಮಾಡಿ ಎಲ್ರಿಗೂ ಹೇಳ್ತೀನಿ, ತೀರ್ಥ ಪ್ರಸಾದ ಫಸ್ಟ್ ಪ್ರಯಾರಿಟಿ ಕೊಡಿ. ಈಗ ನೀವು ಹೋಟ್ಲಿಗೆ ಹೋಗ್ತೀರಾ, ಚಿತ್ರಾನ್ನ ಮೊಸರನ್ನ ತಿಂತೀರಾ, ಅಲ್ಲಿ ರುಚಿ ಇರುತ್ತೋ, ಅಥವಾ ನಿಮ್ಮ ಮನೇಲಿ ಮಾಡಿದ್ದು ಚಿತ್ರಾನ್ನ ಮೊಸರನ್ನ ರುಚಿಯಾಗಿರುತ್ತೋ, ಅಥವಾ ದೇವಸ್ಥಾನದಲ್ಲಿ ರುಚಿಯಾಗಿರುತ್ತೋ, ಯೋಚನೆ ಮಾಡಿ. ದೇವಸ್ಥಾನದಲ್ಲಿ ರುಚಿಯಾಗಿರುತ್ತೆ. ಯಾಕೆ? ಸೇಮ್ ಇಂಗ್ರೀಡಿಯೆಂಟ್ಸು. ಏನಿರುತ್ತಲ್ಲ ವಿಶೇಷತೆ ಅಂದರೆ, ದೇವಸ್ಥಾನದಲ್ಲಿ ಬೈ ಡಿಫಾಲ್ಟ್ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಲ್ಲಿ ಜನ ಎಲ್ಲರೂ ಬಂದಾಗ ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ, ಮಂತ್ರ ಇರುತ್ತೆ, ದೇವರಲ್ಲಿ ವಾಸ ಇರ್ತಾನೆ, ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ. ಆಮೇಲೆ ಅಲ್ಲಿ ದೀಪ, ಗಂಟೆ ಶಬ್ದ ಎಲ್ಲ ಪಾಸಿಟಿವ್ ತುಂಬಿ ನೀವು ತಿರುಪತಿ ಎಂಥ ಅದ್ಭುತ, ಉಡುಪಿ, ನೀವು ಯಾವುದೇ ದೇವಾಲಯಕ್ಕೆ ಹೋಗಿ ಆ ಟೇಸ್ಟು ಯಾವ ಹೋಟೆಲ್ಲೂ ಬರೋಲ್ಲ, ಯಾವ 5 ಸ್ಟಾರ್ ಹೋಟ್ಲ್ ಹೋದ್ರೂ ಬರೋಲ್ಲ. ಏನಿದ್ರು ಸೀಕ್ರೆಟು ಅಂತ ಹೇಳ್ತೀನಿ ನೋಡಿ. ನೀವು ಏನೇ ಅಡುಗೆ ನೀವು ಮಾಡುವಾಗ್ಲೂ ಕೂಡ ಊಟಕ್ಕೆ ಅಂತ ಮಾಡಬೇಡಿ, ಪ್ರಸಾದ ಅಂತ ಮಾಡಿ. ಹೆಂಗೆ ಮಾಡಬೇಕು? ನೀವು ಏನೇ ಅಡುಗೆ ಮಾಡುವಾಗ ಅಡುಗೆ ಮನೆ ಒಳಗಡೆ ಹೋಗೋ ಮುಂಚೆ ತಲೆ ಮೇಲಿಂದ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ, ಮೊದಲು ಒಲೆ, ಇವತ್ತೇನೋ ಗ್ಯಾಸ್ ಸ್ಟವ್, ನಮಸ್ಕಾರ ಮಾಡಿ ಭಕ್ತಿಯಿಂದ ಮಾನಸಿಕವಾಗಿ ಜಪ ಮಾಡಿ, ಆಮೇಲೆ ನೀವು ಅಡುಗೆನೆಲ್ಲ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಅಂತ ಕೊಟ್ಬಿಟ್ಟು ಆಮೇಲೆ ತಿಂದು ನೋಡಿ. ಅದಕ್ಕಿಂತ ಅದ್ಭುತವಾದಂಥ ಫಾರ್ಮಸಿ ಮೆಡಿಸಿನು ವರ್ಲ್ಡಲ್ಲೇ ಇಲ್ಲ. ಏನಾರ ಮಾಡಿ ನೀವು ಅದನ್ನು ತಿಂದಿದ್ದ ಕೂಡಲೇ ಏನಾಗುತ್ತೆ ಅಂದರೆ, ಎಕ್ಸ್ಪೆರಿಮೆಂಟ್ ಹೇಳ್ದಲ್ಲ, ಶರೀರದೊಳಗಡೆ ಹೋಗುತ್ತೆ. ನೀರು ಅದೇ ಟೈಪ್ ನೀವು ಸ್ವೀಕರಿಸ್ತಾ ಇದ್ದೀರಾ, ಅದ್ರ ಜೊತೆಲಿ ನೀವು ಊಟ ಅಂದರೆ ಪ್ರಸಾದನೂ ಹಂಗೆ ತಗೊಳ್ತಾ ಇದ್ದೀರಾ.
ನಿಮ್ಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ, ಇದ್ರೂ ವಾಸಿ ಆಗಿಬಿಡ್ತೈತಿ. ಎಲ್ಲ ಮೆಡಿಸಿನ್ ಅಲ್ಲೇ ಇರುತ್ತೆ. ಆ ಒಂದು ಶಕ್ತಿ ನಿಮ್ಮ ಮನೇಲೇ ಇದೆ, ನಿಮ್ಮ ಕಿಚನಲ್ಲೇ ಇದೆ. ಮಾಡಬೇಕಾಗಿರೋದು ಯಾರು? ನೀವೇನೆ. ಈ ಥಾಟ್ ಅನ್ನೋದು ಅಷ್ಟು ಪವರ್ಫುಲ್. ನಾವು ತಿನ್ನೋ ಅನ್ನನ, ನಾವೇನು ಕುಡಿಯೋ ನೀರನ್ನಾನು ಒಂದು ಔಷಧಿಯಾಗಿ ಕನ್ವರ್ಟ್ ಮಾಡೋಷ್ಟು ಕೆಪಾಸಿಟಿ ಇರುತ್ತಲ್ವ ಸರ್? ಸರ್, ಇದನ್ನು ಹಿಂಗೆ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಒಂದು ಮೂರ್ತಿ, ಇತ್ತೀಚೆಗೆ ನಾವು ದೇವಾಲಯವನ್ನು ಉದ್ಘಾಟನೆ ಮಾಡಿದ್ವಿ. ಜನರಲ್ಲಾಗಿ ಹೇಳ್ತೀನಿ, ಒಂದು ಮೂರ್ತಿ ಇರುತ್ತೆ. ಆ ಮೂರ್ತಿ ಒಂದು ಬಂಡೆಯಾಗಿರುತ್ತೆ. ಆ ಬಂಡೆನ ತಗೊಂಡು ಬಂದ್ಬಿಟ್ಟು ಒಬ್ಬ ಶಿಲ್ಪಿ ಅದನ್ನು ಕೆತ್ತನೆ ಮಾಡ್ತಾನೆ, ಹೊಡಿತಾನೆ, ಚೆನ್ನಾಗಿ ಹೊಡಿತಾನೆ. ಕೆತ್ತನೆ ಮಾಡಿ ಒಂದು ಶಿಲೆಯಾಗಿ ತೊಗೊಂಡ್ಬರ್ತಾನೆ, ಒಂದು ದೇವರ ಮೂರ್ತಿ ಆಗುತ್ತೆ. ಅದನ್ನು ತಗೊಂಡು ಇಟ್ಟಾಗ ಕೂಡ ವ್ಯಾಲ್ಯೂ ಇಲ್ಲ. ಅದ್ರ ವ್ಯಾಲ್ಯೂ ಯಾವಾಗ ಬರುತ್ತಿಲ್ಲ? ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ. ಪ್ರಾಣ ಪ್ರತಿಷ್ಠಾಪನೆ ಯಾರು ಮಾಡೋದು? ನಾವು ಮನುಷ್ಯರೇ ಮಾಡೋದು. ಮನುಷ್ಯನೇ ದೇವ್ರನ್ನ ಸೃಷ್ಟಿಸೋದು. ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಶಿಲ್ಪಿನೂ ಹೊರಗಡೆ ಇರ್ತಾನೆ, ಅಲ್ಲಿವರೆಗೂ ಅದಕ್ಕೆ ಬೆಲೆ ಇರಲ್ಲ. ಸೊ ದೇವರು ನಾವೇನೇ, ಆ ದೈವತ್ವ ನಮ್ಮೊಳಗಡೆನೇ ಇದೆ. ನಾವೇ ದೇವ್ರನ್ನ ಸೃಷ್ಟಿ ಮಾಡಿರೋದು. ಆದರೆ ನಾವು ಆ ದೇವ್ರನ್ನ ಸೃಷ್ಟಿ ಮಾಡೋ ಲೆವೆಲ್ಗೆ ನಾವು ಹೋಗ್ಬೇಕಂದ್ರೆ ನಾವು ದೇವರಾಗಬೇಕು. ದೇವ್ರು ಯಾವಾಗ ಆಗ್ತೀವಿ ಅಂದರೆ ಆ ಒಂದು ಮೈಂಡ್ ಸೆಟ್ಟನ್ನು ನಾವು ಅಳವಡಿಸ್ಬೇಕು. ಕನಸಲ್ಲೂ ಕೂಡ ಕೆಟ್ಟದನ್ನು ಬಯಸಬಾರ್ದು, ಶತ್ರುಗೂ ಒಳ್ಳೇದು ಮಾಡಬೇಕು. ಪ್ರತಿ ಮೂಮೆಂಟ್, ಪ್ರತಿ ಕ್ಷಣನೂ ದೇವರು ಯಾವತ್ತೂ ಹಿಂಗೆ ಇಟ್ಕೊಂಡಿಲ್ಲ, ಹಿಂಗೆ ಇಟ್ಕೊಂಡಿರೋದು. ನಾವು ಇದೇ ಟೈಪ್ ಇರ್ಬೇಕು, ಕೊಡೋ ಒಂದು ಮೈಂಡ್ ಸೆಟ್ಟಲ್ಲೇ ಇರಬೇಕಾದರೆ ನಾವೆಲ್ಲರೂ ಇವತ್ತು ಹಿಂಗೆ ಆಗ್ಬಿಟ್ಟಿದ್ವಿ. ಎಂಥ ಕರೋಡ್ಪತಿ ಆಗಲಿ, ಒಂದು ಉನ್ನತವಾದ ಸ್ಟೇಜಲ್ಲೇ ಹೋಗಿರಲಿ, ಅವ್ನು ಹಿಂಗೆ ಇರ್ತಾನೆ. ಅಂದರೆ ರಿಸೀವರ್ ಆಗಿರ್ತಾನೆ, ಗಿವರ್ ಆಗಿರಲ್ಲ. ಗಿವರ್ ಆಗಿದ್ಕೊಳ್ಳಿ, ಫ್ರಮ್ ಇಯರ್ ಯು ವಿಲ್ ಬಿಕಮ್ ಗಾಡ್ ಆ್ಯಂಡ್ ಯು ಆರ್ ದ ಕ್ರಿಯೇಟರ್ ಆಫ್ ಎವ್ರಿಥಿಂಗ್. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಮತ್ತೆ ಒಂದು ವಿಚಾರ ಕೇಳಬೇಕಂದ್ರೆ, ಈಗ ಮನಸ್ಸು ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ದೇಹದಲ್ಲಿ ಯಾವುದೇ ಥರ ಪ್ರಾಬ್ಲಮ್ಮು, ಸಮಸ್ಯೆಗಳು ಬರಲ್ಲ. ಬಟ್ ಮನಸ್ಸನ್ನ ಇವತ್ತಿನಿರೋ ಕಾಲದಲ್ಲಿ ಹೆಂಗೆ ಸರ್ ಪಾಸಿಟಿವ್ ಇಟ್ಕೊಳ್ಳೋದು? ಇಷ್ಟೊಂದು ಒತ್ತಡ, ಇಷ್ಟೊಂದು ನೆಗೆಟಿವಿಟಿ, ಹೆಂಗೆ ಇದರಲ್ಲಿ ಆ ಜೆನ್ಯೂನ್ ಪಾಸಿಟಿವ್ನೆಸ್ ಹೆಂಗೆ ತೊಗೊಂಬರೋದು? ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ. ಯಾವ ಯುಗ ಆಯಿತು, ರಾಮ ಹುಟ್ಟಿದ ಯುಗ ಇರ್ಬೋದು, ಕೃಷ್ಣ ಹುಟ್ಟಿದ ಯುಗ ಇರ್ಬೋದು, ಅದಕ್ಕಿಂತ ಸ್ಪೀಡಿಯಾಗಿ ದೇವ್ರು ಸಿಗೋದು, ಮಿರಾಕಲ್ ಆಗೋದು ಈ ಯುಗದಲ್ಲೇ. ಯೋಚನೆ ಮಾಡಿ, ರಾಮನ ಟೈಮ್ ಆಗಲಿ, ಕೃಷ್ಣನ ಟೈಮ್ ಆಗಲಿ, ನಮ್ಮಲ್ಲಿ ಮೊಬೈಲ್ ಇದ್ದಿಲ್ಲ ಆ ಟೈಮು, ಎಂಟರ್ಟೈನ್ಮೆಂಟ್ ಇಲ್ಲ, ಏನೇನಿಲ್ಲ, ಚಾನೆಲ್ಸ್ ಇಲ್ಲ, ಪ್ರತಿಯೊಂದು ಝೀರೋ ಅಲ್ಲೇ. ಅಂಥವರು ತಪಸ್ ಮಾಡೋದು ಬಿಟ್ಟರೆ ಬೇರೆ ಇಲ್ಲ. ಬರೀ ಹರಿಕತೆ, ಆಮೇಲೆ ನಾಟಕಗಳು, ದೇವ್ರ ವಿಚಾರಗಳು, ಕೀರ್ತನೆಗಳು, ದೇವಾಲಯ ಓಡಾಡೋದು, ಅಷ್ಟು ಬಿಟ್ರೆ ಏನೂ ಇಲ್ಲ ಅವ್ರಿಗೆ. ಎಂಟರ್ಟೈನ್ಮೆಂಟ್ ತುಂಬ ಕಮ್ಮಿ. ನಮ್ಗೆ ಇಷ್ಟೆಲ್ಲ ಎಕ್ಸ್ಪೋಜರ್ ಇದ್ದರೂ ಕೂಡ ನಾವು ಏನಾರೋ ಈ ಕಡೆ ಕನ್ವರ್ಟ್ ಆಗಿಬಿಟ್ರೆ ನಾವು ಅವ್ರಿಗಿಂತ ಗ್ರೇಟ್ ಅಲ್ವಾ? ಸೊ ಈ ಮನಸ್ಸು ಅನ್ನೋದು ಚಂಚಲ, ಇದು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಅದು ಆವಾಗಲೂ ಇತ್ತು, ಇವತ್ತೂ ಇದೆ. ಇದನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳೋದನ್ನೇ ತಪಸ್ಸು ಅಥವಾ ಸಾಧನೆ. ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಬಟ್ ಇವತ್ತಿನ ಯಂಗ್ಸ್ಟರ್ಸು ಎಸ್ಪೆಷಲಿ ಭಾರಿ ಸ್ಟ್ರೆಸ್ಸಲ್ಲಿ ಇರ್ತಾರೆ ಸರ್. ಒಂದು ರೀಸೆಂಟಾಗಿ ಒಂದು ಸ್ಟಡಿ ಕಂಡಕ್ಟ್ ಮಾಡಿದ್ರು. ಈ 1970s ಸೈಕಾಟಿಕ್ ಪೇಷಂಟ್ಸ್ ಇರ್ತಾರಲ್ಲ ಸರ್, ಅವ್ರಿಗೆ ಎಷ್ಟು ಲೆವೆಲ್ ಆಫ್ ಸ್ಟ್ರೆಸ್ ಇದೆಯೋ ಇವತ್ತಿನ ಆವ್ರೇಜ್ ಯಂಗ್ಸ್ಟರ್ಗೆ ಅಷ್ಟು ಸ್ಟ್ರೆಸ್ ಇದೆಯಂತೆ ಸರ್. ರಿಲೇಷನ್ಶಿಪ್ಸಿಂದ ಇರ್ಬೋದು, ಅವ್ರ ಮೇಲಿರೋ ಒತ್ತಡಗಳು, ಎಜುಕೇಷನಲ್ ಡಿಮ್ಯಾಂಡ್ಸ್ ಇರ್ಬೋದು, ಅವರೆಲ್ಲ ಹೆಂಗೆ ಸರ್ ಸ್ವಲ್ಪ ಪಾಸಿಟಿವ್ ಆಗೋದು? ಇಲ್ಲಿ ಏನು ಗೊತ್ತಾ, ಅವ್ರು ಪಾಸಿಟಿವ್ನೇ ಇರ್ತಾರೆ. ಅವ್ರಿಗೆ ನೆಗೆಟಿವ್ ಓರಿಯೆಂಟೆಡ್ನ ಎನ್ವಿರಾನ್ಮೆಂಟು ಸಿಸ್ಟಮ್ನ ಡೆವಲಪ್ ಮಾಡಿರೋದು ನಾವೇನೆ. ಯಾಕೆ ಅಂದರೆ ಟೂ ಮಚ್ ಆಫ್ ಕಾಂಪಿಟೇಷನ್ ಒಂದು ಪಾರ್ಟು, ಸೆಕೆಂಡ್ ಒನ್ನು ಟೂ ಮಚ್ ಆಫ್ ಕಂಫರ್ಟ್ಸು. ಈ ಕಂಫರ್ಟ್ ಝೋನಲ್ಲಿದ್ದು ನೀವು ಎಲ್ಲ ರೀತಿಯ ಕಾಂಪಿಟೇಷನು ಎರಡು ಮಿಕ್ಸ್ ಆದಾಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಕಂಪ್ಯಾರಿಸನ್ ತುಂಬ ಹಾರಿಬಲ್. ಅದು ಕಂಪ್ಯಾರಿಸನ್ ಅಂದರೆ ತುಂಬ ವಿಪರೀತ ಇದೆ. ಅದ್ರ ಜೊತೆಲಿ ತಂದೆ ಆದವನು ಏನು ಸಾಧನೆ ಮಾಡಿಲ್ವೋ ಅಥವಾ ತಾಯಿ ಆದವ್ರು ಏನು ಸಾಧನೆ ಮಾಡಿಲ್ವೋ ಅದನ್ನು ಮಕ್ಕಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವತ್ತು ಇದು ಇವತ್ತು ಇದೆ. ಅವತ್ತಿನ ದಿನ ಈ ರೇಂಜಲ್ಲಿ ಕಾಂಪಿಟೇಷನ್ ಇದ್ದಿಲ್ಲ. ಇನ್ನೊಂದು ಏನು ಅಂದರೆ, ಈ ನಮ್ಮ IAS ಕೋಚಿಂಗು ಮೋಟಿವೇಶ್ನಲ್ ವೀಡಿಯೋ ಅಂತ ಬರುತ್ತೆ. ನನಗೆ ಹಿಂಗೆ ಒಬ್ಬರು ಸ್ಟೂಡೆಂಟ್ ಬಂದರು. ಆ ಮೋಟಿವೇಶ್ನಲ್ ವೀಡಿಯೋಲ್ಲ ಯಾರೋ ಒಬ್ಬರು ಕಷ್ಟಪಟ್ಟು ಓದ್ಬಿಟ್ಟು, ಒಬ್ಬರು ತುಂಬ ಬಡವ್ರ ಮಗ IAS ಆಗಿರೋದು, IPS ಆಗಿರೋದು, ಅದನ್ನು ನೋಡ್ಬಿಟ್ಟು ಅವರಪ್ಪ ಫಾರ್ವರ್ಡ್ ಮಾಡೋದು ಇವ್ರಿಗೆ, ನೋಡು ಅಂಥವ್ರು ಮಾಡೋರೆ ನೀನು ಮಾಡು. ಏನಾಗಬಾರ್ದು ಅವನಿಗೆ.
ಅದೊಂದು ಮೋಟಿವೇಟ್ ಆಗುತ್ತೋ ಡಿಮೋಟಿವೇಟ್ ಆಗುತ್ತೋ. ಯಾವತ್ತೂ ಅಷ್ಟೇ ಆ ಮಕ್ಕಳು ಅವರೇ, ನಾವೇನೆ. ಬಡವ್ರ ಮಕ್ಕಳು ಶ್ರೀಮಂತರ ಆಗಬಾರ್ದು ಅಂತ ಏನಿಲ್ವಲ್ಲ, ಅಥವಾ IAS ಆಗಬಾರ್ದು ಅಂತ ಏನಿಲ್ವಲ್ಲ. ಇಟ್ಸ್ ಇಸ್ ಟ್ಯಾಲೆಂಟ್. ಬಟ್ ಒಬ್ಬ ಶ್ರೀಮಂತನ ಮಗ ಎಲ್ಲ ಕಂಫರ್ಟ್ ಕೊಟ್ಟಿದ್ದೀನಿ ನೀನು ಆಗಬೇಕು ಅನ್ನೋದು ಇಟ್ಸ್ ಹೈಲಿ ಇಂಪಾಸಿಬಲ್. ಅವ್ರವ್ರ ನೇಚರ್ಗಿರುತ್ತೆ. ಆದರೆ ಪ್ರತಿಯೊಬ್ಬರು ಮಕ್ಕಳಿಗೂ ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಇವತ್ತು ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಪ್ಯಾಷನ್ ಏನು ಅನ್ನೋದು ನೀವು ಗುರ್ತಿಸ್ಬೇಕು. ಗುರ್ತಿಸಿದ ನಂತರ ಅದರಲ್ಲಿ ನೀವು ಲಿಫ್ಟ್ ಆಗಬೇಕು. ನೆವರ್ ಎವರ್ ಅಂಡರ್ ಎಸ್ಟಿಮೇಟ್ ಎನಿಥಿಂಗ್ ಇನ್ ಯುವರ್ ಲೈಫ್. ಹಿಂಗೆ ಹೋಗ್ಬೇಕಂತ ಒಬ್ರು ಕ್ರೌಡ್ ಎಲ್ಲಿ ಹೋಗುತ್ತೋ ಅಲ್ಲೇ ಹೋಗ್ಬೇಡಿ. ನಮಗೆ ಅದೇ ಪ್ರಾಬ್ಲಮ್ ಇರೋದು. ಕ್ರೌಡ್ ಎಲ್ಲೋತ್ತು ಅಲ್ಲಿ ಹೋಗ್ಬಿಟ್ರೆ ನಾವು ಫೇಲ್ಯೂರ್ ಆಗ್ತೀವಿ. ಎಲ್ಲಿ ಹೋಗ್ತೀವೋ ಅಲ್ಲಿ ಡೈರೆಕ್ಷನ್ಗೆ ಹೋಗ್ಬೇಕು. ಆ ಡೈರೆಕ್ಷನ್ಗೆ ಹೋಗಿ ಬಟ್ ಆ ಡೈರೆಕ್ಷನ್ ನಿಮ್ಮ ಪ್ಯಾಷನ್ ಆಗಿರಬೇಕು. ಅಲ್ಲಿ ಒಂದು ನಿಮ್ಮದೇ ಆದಂಥ ಒಂದು ಛಾಪನ್ನು ತರಬೇಕು. ದಯಮಾಡಿ ಎಲ್ಲ ಹುಡುಗರಿಗೂ, ನಾನು ಟೀನೇಜರ್ಸ್ ಇರ್ಬೋದು ಅಥವಾ ಯೂತ್ ಯಂಗ್ಸ್ಟರ್ಸ್ ಇರ್ಬೋದು, ಪ್ಲೀಸ್ ಡಿಸ್ಕವರ್ ಯುವರ್ ಪ್ಯಾಷನ್ ಆ್ಯಂಡ್ ಡೆಡಿಕೇಟ್ ಯುವರ್ ಲೈಫ್ ಫಾರ್ ದಟ್ ಒನ್. ಪೇರೆಂಟ್ಸ್ಗೆ ಯು ಹ್ಯಾವ್ ಟು ಕನ್ವಿನ್ಸ್. ಬಟ್ ಪೇರೆಂಟ್ಸು ಕೂಡ ಈ ನೋಡ್ತಾ ಇದ್ದಾರೆ, ರಿಕ್ವೆಸ್ಟ್ ಹೇಳ್ತೀನಿ, ನಿಮ್ಮ ಮಕ್ಳಿಗೆ ಏನು ಬೇಕು ಅದಕ್ಕೆ ನೀವು ಎನ್ಕರೇಜ್ ಮಾಡಿ ಹೊರತು ದಯಮಾಡಿ ನಿಮ್ಮ ತಂದೆ ತಾಯಿನ ಒಂದು ಸುಪೀರಿಯರಿಟಿ ತೋರ್ಸಕ್ಕೆ ಹೋಗಬೇಡಿ. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆ್ಯಂಡ್ ಸೀ ಟು ದಟ್ ಅವ್ರ ಆಸೆಗಳನ್ನ ಫುಲ್ಫಿಲ್ ಮಾಡ್ಬೇಕು ನಾವು. ಹೊರತು ನಾವು ಹೆಂಗೆ ಹೇಳ್ತು ಹಂಗೆ ನೀವು ಕೇಳ್ಬೇಕು ಅನ್ನೋದು ಅದೊಂಥರ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ, ಯಂಗ್ಸ್ಟರ್ಸ್ಗೆ ನೀವು ನಾಲೆಜ್ನ ಗೇನ್ ಮಾಡೋದಿರುತ್ತಲ್ಲ, ಅದು ಆದಷ್ಟು ಅಥೆಂಟಿಕ್ ಜಿನ್ಯೂನ್ ನಾಲೆಜ್ ಇರಲಿ. ನೀವು ಏನಾರು ಸೋಷಿಯಲ್ ಮೀಡಿಯಾ ಬೇಸ್ಡ್ ನೀವು ನಾಲೆಜ್ನ ಗೇನ್ ಮಾಡ್ತಿದೆ ಅಂದರೆ ಮ್ಯಾಕ್ಸಿಮಮ್ ಅದು ಫೇಕ್ ಇರುತ್ತೋ ಟ್ರೂತ್ ಇರುತ್ತೋ ಥಿಂಕ್ ಮಾಡಿ ನೀವು ತೊಗೊಳ್ಳಿ. ನಾನು ಎಲ್ಲನೂ ನೆಗೆಟಿವ್ ಇರುತ್ತೆ ಅಂತಿಲ್ಲ, ಬಟ್ ಥಿಂಕ್ ಮಾಡಿ. ಬೇರೆಯವರ ಸಬ್ಸ್ಕ್ರಿಪ್ಷನ್ನು, ಬೇರೆಯವರ ಲೈಕ್ಸ್ಗೆ ನಿಮ್ಮ ಲೈಫ್ ಹಾಳಾಗಬಾರ್ದು. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಅಂತ ದೇವ್ರು ಕೊಟ್ಟಿದ್ದಾನೆ. ನಿಮ್ಮದು ಒಳಗಡೆಯಿಂದನೇ ಒಂದು ಇನ್ನರ್ ವಾಯ್ಸು ನಿಮ್ಗೆ ಗೈಡ್ ಮಾಡುತ್ತೆ. ಆ ಇನ್ನರ್ ವಾಯ್ಸ್ನ ನೀವು ಡಿಸ್ಕವರ್ ಮಾಡಿ. ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ಸೈಲೆನ್ಸ್. ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ಮೆಡಿಟೇಷನ್. ಸ್ವಲ್ಪ ಜಪ ಮಾಡಿ, ಸ್ವಲ್ಪ ಟೆಂಪಲ್ಗೆ ಹೋಗಿ, ಸ್ಪಿರಿಚುವಲ್ ಫೀಲ್ಡ್ ಬನ್ನಿ. ಆಟೋಮೆಟಿಕ್ಕಾಗಿ ನೀವು ಎಲ್ಲ ಫೀಲ್ಡು ನೀವು ಶೈನ್ ಆಗ್ತಾರೆ, ಇದಂತೂ ಗ್ಯಾರಂಟಿ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಇನ್ನ ಡಿಸ್ಕಸ್ ಮಾಡೋಂಥ ಟಾಪಿಕ್ಸ್ ತುಂಬ ಇದೆ, ಬಟ್ ಇವತ್ತಿನ ನಮ್ಮ ಸಂಚಿಕೆಯ ಸಮಯ ಇಲ್ಲಿಗೆ ಮುಗ್ದಿದೆ. ಹರೀಶ್ ಸರ್, ಎಂದಿನಂತೆ ನೀವು ಏನೇನೋ ಅಂದರೆ ವೆರಿ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ಗೆ ತುಂಬ ಸುಲಭವಾಗಿ ಈಸಿಯಾಗಿ ಸೊಲ್ಯೂಷನ್ಸ್ ಹೇಳ್ತೀರಾ. ಇವತ್ತು ನಮ್ಮ ಹೆಲ್ತನ್ನು ಹೆಂಗೆ ಇದು ಮಾಡೋದು, ಮೆಂಟಲ್ ಹೆಲ್ತನ್ನು ಹೆಂಗೆ ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ ಹೇಳಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಯುವರ್ ಚಾಯ್ಸ್. ನಾವು ಹೇಳ್ತಾ ಇರ್ತೀವಿ, ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ಅಂತ. ನಮ್ಮ ಜೀವನದಲ್ಲಿ ಕೆಲವೊಂದು ಬಾರಿ ಅಷ್ಟೇ ಇಂಥ ಒಂದು ಅಗಾಧವಾದ, ಅಂದರೆ ನಮ್ಗೆ ಎಲ್ಲ ಸಮಸ್ಯೆಗೂ ಒಂದು ಸೊಲ್ಯೂಷನ್ ಸಿಗೋವಂಥದ್ದು ಇಷ್ಟು ಈಸಿಯಾಗಿ ಸಿಗೋವಂಥ ಒಂದು ಕಾರ್ಯಕ್ರಮ ಇದು. ಇದಷ್ಟೇ ಅಲ್ಲ, ಹರೀಶ್ ಸರ್ ಬಿಸ್ನೆಸ್ ಕನ್ಸಲ್ಟೇಷನ್ಸ್ ಮಾಡ್ತಾರೆ. ನೀವು ಆಂಟರ್ಪ್ರನರ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಇಲ್ಲ ನಿಮ್ದೊಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆಯಾ, ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾ, ಇಲ್ಲ ನೀವು ಆಸ್ ಅನ್ ಇಂಡಿವಿಜುವಲ್ ನೀವು ಬೆಟರ್ ಆಗಬೇಕಾ, ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಬೇಕಾ, ಫೈನಾನ್ಷಿಯಲಿ ಬೆಟರ್ ಆಗಬೇಕಾ, ಅದಕ್ಕೆ ಅವರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಿಮಗೆ ಅವೈಲಬಲ್ ಇರುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕಾದಲ್ಲಿ ನಿಮಗೆ ಕಾಣುವ ದೂರವಾಣಿ ಸಂಖ್ಯೆಗೆ ದಯವಿಟ್ಟು ಕರೆ ಮಾಡಿ. ಇದು ಯುವರ್ ಚಾಯ್ಸ್. ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ಧನ್ಯವಾದಗಳು.